ಸರ್ಕಾರ ಈ ಪಿ ಎಸ್ ಸಿ ಒಂದು ಮಾಡಿಸಿ ಪೊಲೀಸ್ ಹೊರ್ತು ಹಾಂ ಅವ್ರಿಗೆ ಏನಾದರೂ ಆಗಲಿ ರೀ ಬರೀ ಆಂಬುಲೆನ್ಸ್ ಸರ್ ನಾವು ಇಟಂಗಾಳ LT ನಂಬರ್ 5 ಮಾತಾಡೋದ್ರಿ. ಅಲ್ಲಿ ಒಂದು ನಾವು 5-6 ವರ್ಷ ಐತ್ರಿ ಅಲ್ಲೇ ಅದೀವಿ. ಅದು ಗೋರ್ಮೆಂಟ್ ಜಾಗ ರೀ, 100 ಬಾರ್ ಅಲ್ಲಿ ಒಂದು 60-70 ಎಕರೆ ಜಮೀನು ಅದದು. ಅದ್ರಾಗ ನಮ್ಕಿಂತ ಮೊದಲು ಇದ್ದವ್ರು ಭಾಳ ಮಂದಿ ಅದಾರ ರೀ, ಬಿಲ್ಡಿಂಗ್ ಕಟ್ಕೊಂಡು ಅದಾರ, ಆ ಕಡೆ ಅದಾರ ಈ ಕಡೆ ಅದಾರ, ಎಲ್ಲ ಜಾತಿದವ್ರು ಅದಾರ ರೀ. ನಾವು ಒಬ್ಬರೇ ಆತಿಲ್ಲ. ನಾವು ಅಷ್ಟರೊಳಗೆ ಏನಾಯ್ತು, ಸುನಿಲ್ಗೌಡ್ರ ಆಫೀಸಿಗೆ ಕರೆಸಿ ನಿಮಗೊಂದು ಅಲ್ಲಿ ಸ್ವಲ್ಪ ಜಾಗ ಕೊಡ್ತೀನಿ, ನಿಮ್ಗೆ ಎಷ್ಟು ಮನೆ ಅದಾವ ಅಲ್ಲಿ ಹಾಕೋರಿ, ಒಂದು ತಾಂಡ ಇಟ್ಟು ಒಂದು 5 ನಂಬರ್ ತಾಂಡ ಮಾಡ್ರಿ ಅಂತಂದ್ರು. ಆಯ್ತು ಸರ್ ಅಂತೇಳಿ ನಾವು ಒಂದು 5-6 ವರ್ಷ ಆಯ್ತು ಅಲ್ಲೇ ಮಾಡ್ಕೊಂಡು ಮನೆ ಸಣ್ಣ ಮನೆ, ಕೆಲವು 1 ರೂಮ್ 2 ರೂಮಿಗೆ ಕಟ್ಕೊಂಡು ಅದೇವಿ. ಇವತ್ತು ಏಕಾಏಕಿ ಮುಂಜಾನೆ ತಹಶೀಲ್ದಾರ ಮತ್ತು ತಲಾಟಿ AC ಅವರೆಲ್ಲರೂ ಬಂದು ಒಂದು 50-60 ಮಂದಿ ಪೊಲೀಸರಿಗೆ ಕರ್ಕೊಂಡು ಬಂದು ಏಕಾಏಕಿ JCB ತಂದು ಚಾಲು ಮಾಡಿಬಿಟ್ರಿ ಮನೆ ಕೆಟ್ಟ. ಅಲ್ಲಿ ವಾರ್ಡ್ ಮೆಂಬರ್ ಅಶೋಕ್ ಲಮಾಣಿ ಅಂತದಾರ ರೀ. ಅವ್ರು ಬಂದಿಲ್ಲ ರೀ, ಅವ್ರು ಬಂದಿಲ್ಲ, ಅವ್ರಿಗೆ ಗೊತ್ತೈತಿ ಇಲ್ಲ ಗೊತ್ತಿಲ್ಲ ರೀ ನಮಗೂ. ಅವ್ರು 4 ನಂಬರ್ ತಾಂಡದಾಗಿರ್ತಾರೆ. ಹಾಂ ರೀ, ಹಾಂ ಅಂದ್ರೂ ಬಂದಿಲ್ಲ ಅವರು, ಬಂದಿಲ್ಲ ರೀ. ಅಷ್ಟ್ರಾಗ ಮತ್ತು ಮನೆ ಏನಕ್ಕೆ ನಮ್ಮ ಉಳ್ಕಿದೆಲ್ಲ ಮನೆ ಬಿಟ್ಟಾರ್ರಿ. ನಮ್ಮ ಒಂದು 40 ಮನೆ ಡೆಮಾಲಿಷನ್ ಮಾಡ್ಯಾರ. ಅದು 4 ಟೋಟಲಿ 60-70 ಎಕರೆ ಭೂಮಿ ಆದ್ರಿ. ಅದು ಎಲ್ಲ ಗೋರ್ಮೆಂಟ್ ಭೂಮಿನೇ. ಅದ್ರಾಗ ಹಾಂ ಇದು ನಾವು ಮಹಾರಾಷ್ಟ್ರ ಮಂದಿ ಇರ್ತಾರೆ ರೀ, ಅಲ್ಲಿದಿಂದ ಕಂದಾಯ ಗ್ರಾಮಕ್ಕೆ ಅಂತ ಹೇಳಿ ತಲಾಟಿ ತಹಶೀಲ್ದಾರ್ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಅದು ಏನು ಮಾಡ್ಯಾರ, 50-60 ಮನೆ ಇದ್ರೆ ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಸಣ್ಣ ಮನೆ ಕೊಟ್ಕೊಂಡು ಅಲ್ಲಿ ಹೊಳಿ ಬಂದು ಮಹಾರಾಷ್ಟ್ರದಿಂದ ಬಂದು ಕೊಟ್ಕೋಬೇಕಂತ ಮಾಡಿದ್ದಾರೆ ಅವರು. ಅವ್ರು ಇದು ನೀವು ಬೇರೆದವ್ರಿಗೆ ಮಾರಿರಿ, ಇದು ಮಾಡಿರಿ ಅಂತ ಯಾರು ಏನು ತಲೆಯಾಗ ಕೊಟ್ಟಾರ ಗೊತ್ತಿಲ್ಲ. ಅಲ್ಲಿ ನೀವು ಲೇಔಟ್ ಹಾಕಿ ನಾವು ಮಾರಿಲ್ಲ, ಬೇಕಾದ್ರೆ ನೀವು ಅಲ್ಲಿ ಬಂದು ಚೆಕ್ ಮಾಡಬಹುದು, ನಾವು ಡಾಕ್ಯುಮೆಂಟ್ ಕೊಡ್ತೀವಿ, ಚೆಕ್ ಮಾಡಬಹುದು. ಆಧಾರ್ ಕಾರ್ಡ್ ಎಲ್ಲಿ ಡಿಟೇಲ್ ಮಾಡಿ ಚೆಕ್ ಮಾಡಿ ನಮ್ಮ ಆಸ್ತಿ ಬೇರೆ ಕಡೆ ಅದ, ಏನು ಹೊಲ ಅದ, ಮನೆ ಅದೇನು ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗುದ್ರಿ. ಅದು ಸ್ವಲ್ಪ ಅಂದರೆ ಮೇನ್ ಹೊಣೆಗಾರಿಕೆ ಯಾರಾದ್ರೆ ನಮಗೆ ಗೊತ್ತಾಗತ್ತಿಲ್ಲ. ಅದು ಯಾರು ಹೊಣೆಗಾರಿಕೆ ಆದ್ರೆ ಗೊತ್ತಾಗತ್ತಿಲ್ಲ ರೀ. ಅಂದರೆ ಮನೆ ಎಲ್ಲ ಅವ್ರು ಬಡವ್ರ ಮಂದಿ ಅಲ್ಲಿ 56,000 ರೂಪಾಯಿ ತೊಗೊಂಡು ಹೋಗ್ರಿ, ಅಲ್ಲಿಂದ ಫೌಂಡೇಶನ್ ಹಾಕಿ ಹೋಗ್ಯಾರ. ಅವ್ರು ದುಡಿಬೇಕಂದ್ರೆ 60,000ದಾಗೆ ವರ್ಷ ಬಂದು ಹೋಗ್ತದ್ರಿ, ಕೈ ಕಾಲು ಬಿದ್ದರೂ ಕೇಳಾಗ್ತಾ ಇರಲಿಲ್ಲ. ಅವ್ರು ಆ ಟೈಪ್ ಮಾಡಿ ಹೋಗ್ಯಾರ ಸರ್. ಬಟ್ ಎಲ್ಲ ನಮ್ಮನೆ ಮನೆ, ನಮ್ಮ ಅಣ್ಣ ತಮ್ಮರೆಲ್ಲ ಮನೆ ನಮ್ಮನೆ. ನಾವು ಫಸ್ಟ್ ಸರ್ LT ತಿರುದವ್ರ ಅಲ್ಲಿ ಸ್ವಲ್ಪ ಅಲ್ಲಿ ನಮ್ಮ ಸಮಸ್ಯೆ ಆಗಿ ಇಲ್ಲಿ ಇದು ಹೊಲ ಎಲ್ಲ ಮನೆ ಇಲ್ರಿ ಯಾರ್ದು. ಸುನಿಲ್ಗೌಡ ಹಾಂ ಅಲ್ಲಿ ಇಲ್ಲ, ಅದು ಏನು 10 ಕೊಟ್ಟಿರಿ, ತಹಶೀಲ್ದಾರ್ ತಲಾಟಿ ಸರಿ ಮಾಡ್ಕೊಂಡು ಹೋಗ್ಯಾರ್ರಿ. ಅದಕ್ಕೆ ಏನಾಗ್ಯದ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ರಿ. ಅದು ಎಷ್ಟು ವರ್ಷ ಅದು ಒಂದು 8-10 ವರ್ಷ ಆಯ್ತು ನೋಡ್ರಿ. ಎಲ್ಲರೂ ನಮ್ಮ ಹಿರಿಯವ್ರೆಲ್ಲರೂ ಅದಾರ, 8-10 ವರ್ಷದಿಂದ ಅಲ್ಲೇ ಅದಾರ ಎಲ್ಲರೂ. ನಾವು LT 3 ಆಗಿದ್ದು ಇಲ್ಲಿ ಬಂದು ಎಲ್ಲ ಮಾಡಿ ಇಲ್ಲಿ ಜಾಗ ಕೊಡ್ತೀವಿ ನಿಮಗೆ, ಇಲ್ಲೇ ಇರತ್ತೆ ಹೇಳೋಣ ಇಲ್ಲೇ ಬಂದಿದ್ದೀವಿ ರೀ. ಏನು ಇಂಟಿಮೇಷನ್ ಕೊಟ್ಟಿದ್ದಿಲ್ಲ ರೀ. ಅವ್ರೇನು ಹೇಳಿದ್ರಿ, ಫಸ್ಟ್ ನೋಟಿಸ್ ಹಚ್ಚಿ ಏನಂದ್ರೆ ಅವ್ರು ಸಣ್ಣ ನೋಟಿಸಿಗೆ ಅವ್ರು ಮನೆ ಖಾಲಿ ಹಾಕದ ಏನು ಹೇಳಿದ್ರು ನಾವು, ಸಾಹೇಬ್ರ ಇವರೇ ಮಹಾರಾಷ್ಟ್ರದಿಂದ ಬರ್ತಾರೆ, ಬರೋಣ ಸ್ವಲ್ಪ ಟೈಮ್ ಕೊಡ್ರಿ, ಮನೆ ಕಟ್ಕೊಂಡು ಇರ್ತಾರೆ ಅಂತ ಹೇಳಿದ್ವು. ಅದ್ರಲ್ಲಿ ಕೇಳ್ತಿರಲ್ಲ, ನಿಮಗೆ ನೋಟಿಸ್ ಕೊಟ್ಟು ಹಚ್ಚಿ ನೋಟಿಸ್ ಅಂತ ಯಾವ್ದಾರ ಸಂಬಂಧ ನೋಟಿಸ್ ಕೊಟ್ಟಿದ್ರು ಅವ್ರು, ನಿಮ್ಮ ಏನು ಡಾಕ್ಯುಮೆಂಟ್ಸ್ ತಂದು ಸಬ್ಮಿಟ್ ಮಾಡಿ ಕೊಡ್ರಿ ತಂದಿದ್ರು ಅವ್ರು. ನಾವು ಕೊಡೋಕ್ಕಿಂತ ಮುಂಚೆ ಇದು ಮಾಡಿಬಿಟ್ಟಾರಿ, ಸಾಫ್ ಮಾಡಿಬಿಟ್ಟಾರೆ. ಹಾಂ ಬಡ ಮಾಡಿಬಿಟ್ಟು ಅಲ್ಲಿ ಹೆಣ್ಮಕ್ಳಿಗೆ ಇದಾಗ್ಯದಲ್ರಿ. ಅವ್ರ ನಾಮಕ ರೇಷ್ಮಾ ರಾಠೋಡ್. ಸೀರಿಯಸ್ ಅದ ರೀ, ಅದು ಐಶ್ವರ್ಯದಾಗ ಹಾಕ್ಯಾರ. ಅಂದ್ರೆ ಗಪ್ಪೆ ಅದಾರ, ಕೋಮಾದಾಗ ಅಂತ ಅದಾರ ಸರ್ ಇಲ್ಲಿ. ಹಾಂ ಅಲ್ಲಿ ಹುಡುಗ ಅಂದ್ರೆ ಹೆಣ್ಮಕ್ಳು ಪೊಲೀಸರು ರೀ, ಯಾರು ಕೇಳಾಕ್ತಾರಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಇದ್ರಿ ಯಾರು ಅಂದ್ರೆ ಎಲ್ಲರಿಗೆ ಕೈ ಮಾಡಾಕತ್ತೇನ್ರಿ, ಲಾಠಿ ಚಾರ್ಜ್ ಮಾಡ್ತಾರೆ. ನಿಮ್ಮ ಮನೆ ಖಾಲಿ ಮಾಡಿ ಎಲ್ಲ ಪತ್ರ ತೆಗೀರಿ, ಎಲ್ಲ ಸಾಮಾನು ಅದಾರ, ಹೆಣ್ಮಕ್ಳು ಅದಾರ, ಡೆಲಿವರಿ ಹೋಗ್ಯಾರ ಕೇಳಾಕ್ತಾರಿಲ್ಲ. ನಾಳೆ ಕಿತ್ತಿರು ಒಂದು ದಿವಸ ಟೈಮ್ ಕೊಡ್ರಿ, ಕೈ ಕಾಲು ಬಿದ್ದು ಅಂತ ಅಳ್ಕೊತ್ ಇದು ಮಾಡಿದ್ರು ಕೇಳಾಕ್ತಾರಿಲ್ಲ. ಎಲ್ಲ ವಿಡಿಯೋ ಅದ್ರಿ, ವಿಡಿಯೋ ನಮಗೆ ಬಿಡ್ತು ನೋಡ್ರಿ. ಅವೆಲ್ಲ ಅವೆಲ್ಲ ನಮ್ಗೆ ನ್ಯಾಯ ಬೇಕ್ರಿ. ಅಂದ್ರೆ ನಮ್ಮ ಕಂದಾಯ ಗ್ರಾಮ ಮಾಡಿ ನಮಗೆ ಅಲ್ಲೇ ಶಾಶ್ವತ ಪರಿಹಾರ ಕೊಡ್ಬೇಕ್ರಿ. ಅದು ಇದು ಕೇಳ್ಕೊತೀವಿ ನಾವು. ಬೇರೆ ಕಡೆ ಜಾಗ ಇಲ್ಲ ಏನು, ಅಂದ್ರೆ ಹೊಲ ಮನಿ ಇದ್ರೆ ಬೇರೆ ಎಲ್ರಿ ಸೆಟ್ ಆಗ್ತಿದ್ವಿ ರೀ. ಹೊಲ ಮನಿ ಎಲ್ಲಿಲ್ಲ ಅಂದ್ರೆ ಎಲ್ಲಿ ಸೆಟ್ ಆಗೋದ್ರಿ.
ಎಲ್ಲ ಮನೆ ಅಂದ್ರೆ ಒಳ್ಳೆ ಸಾಫ್ ಮಾಡಿ ಹೋಗ್ಯಾರ. ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರುದೇ ಜೆ ಆಗ್ಯಾದ್ರಿ. 24 ತಾಸು ಕರೆಂಟ್ ಅದ. ಇದ್ ಮನಿನೂ ಕೆಡಿಸ್ತಾರೆ. 4-5 ಮನಿ 10 ಮಂದಿ ಉಳ್ದವ್ರಿ ಇಲ್ಲಿ ಎಲ್ಲ. ಅದನ್ನು ಸ್ಲ್ಯಾಪ್ ಹಾಕೊಂಡ್ರಿ ರಾತ್ರಿ. ಈಗ ಇರ್ಬೇಕಲ್ರಿ ರಾತ್ರಿ ಮಕ್ಕಳದಲ್ಲಿ महाराज हाणू धमकी दे रहे हमको मीडिया वाले बरोबर केलं ए नडे पा नडे महाराष्ट्र फोन आता जेसीबी खराब कोण आगा काय काय जेसीबी खराब ಆಯ್ತು ನೀವು ಮಾಡಿರಿ ವಿಡಿಯೋ ಮಾಡಿ ವಿಡಿಯೋ ಎಲ್ಲ ಮಾಡಿಸ್ತೀನಿ ಬರಾಬರ್. ಹಾಂ ಮಾರ महाराज का हाणू धमकी दे रहे हमको मीडिया वाले बरोबर केलं ए नडे पा नडे महाराष्ट्र फोन आता जेसीबी खराब कोण आगा काय काय जेसीबी खराब ಆಯ್ತು ನೀವು ಮಾಡಿರಿ ವಿಡಿಯೋ ಮಾಡಿ ವಿಡಿಯೋ ಎಲ್ಲ ಮಾಡಿಸ್ತೀನಿ ಬರಾಬರ್. ಹಾಂ ಮಾರ